ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೆಳೆಯರೆ, ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ ಹೊಲೆಯ ಅಡಿಯಲ್ಲಿ ಇರುವಂತಹ ಒಂದು ಕಾಲು ದಾರಿ. ಅದಕ್ಕಿಂತ ಮೊದಲು ಯಾರು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಸೊ ಗೆಳೆಯರೆ, ಕಾಣ್ತಾ ಇದೆ ಅಲ್ಲ, ಇದಾಗಿದೆ ಆ ಹೊಲೆ. ಈ ಹೊಲೆ ಇದು ಸಮುದ್ರವನ್ನೇ ಸೇರುತ್ತೆ. ಇಲ್ಲೇ ಪಕ್ಕದಲ್ಲಿ ಸಮುದ್ರ ಇದೆ. ಇಲ್ಲಿಂದ ಆ ಕಡೆ ಹೋಗಲಿಕ್ಕೆ ಹಲವಾರು ಮಾರ್ಗಗಳಿವೆ. ಸೊ ಇದು ನಾನು ನಿಂತಿರುವ ಪ್ಲೇಸ್ ಅಂದರೆ ದೇರಾ ಅಂತೇವೆ. ಆಚೆ ಕಡೆ ಇರುವ ಪ್ಲೇಸ್ ಆಗಿದೆ ಬರ್ದುಬಾಯ್. ಅಂದರೆ ಇಲ್ಲಿಂದ ಆಚೆ ಕಡೆ ಹೋಗಲಿಕ್ಕೆ ಹಲವಾರು ಮಾರ್ಗಗಳಿವೆ, ಹಲವಾರು ರೀತಿಯ ಮಾರ್ಗಗಳಿವೆ. ಈ ಸಣ್ಣ ಸಣ್ಣ ಇದಿದೆ ಅಲ್ಲ, ಈ ದೋಣಿ ಅಂತ, ಈ ದೋಣಿ ಮೂಲಕ ಕೂಡ ನಾವು ಆಚೆ ಕಡೆ ಹೋಗ್ಬೋದು. ಮತ್ತು ಮೆಟ್ರೋ ಕೂಡ ಇದೆ. ಮೆಟ್ರೋ 2 ಲೈನ್ ಇದೆ, ಒಂದು ಗ್ರೀನ್ ಲೈನ್ ಮತ್ತು ರೆಡ್ ಲೈನ್ ಅಂತ. ಅದು ಕೂಡ ಈ ನೀರಿನ ಅಡಿಯಿಂದಲೇ ಆ ಕಡೆ ಹೋಗುತ್ತೆ. ಮತ್ತು ನಾನು ಇವಾಗ ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇರುವ ಕಾಲು ದಾರಿ ಕೂಡ ಇದೇ ನೀರಿನ ಅಡಿಯಲ್ಲಿ. ಇಲ್ಲಿಂದ ನಿಮಗೆ ಶಿಪ್ ಕಾಣ್ಬೋದು ಆ ಕಡೆ. ಅಂದರೆ ಅದು ಸಮುದ್ರ ತೀರದಲ್ಲಿರುವಂಥ ಶಿಪ್, ಅದರಲ್ಲಿ ಬಂದು ಲ್ಯಾಂಡ್ ಆಗಿದೆ. ಇಲ್ಲಿಂದ ಹೊರಗಡೆ ಹೋಗುವಂಥ ಶಿಪ್, ಏನು ಐಷಾರಾಮಿ ಹಡಗು ಅಂತಾರಲ್ಲ ಅದು. ಮತ್ತು ಇಲ್ಲಿಂದ ನಿಮಗೆ ಇಲ್ಲಿ ಸಣ್ಣ ಬೋಟು ಕೂಡ ಕಾಣ್ಬೋದು. ಅಂದರೆ ಇಲ್ಲಿಂದ ಲೋಕಲ್ ಆಗಿ ಹೋಗುವಂಥದ್ದು. ಇಲ್ಲಿಂದ ಶಾರ್ಜಾಕ್ಕೆ ಹೋಗುತ್ತೆ ಮತ್ತು ದುಬೈ ಮರೀನಕ್ಕೂ ಕೂಡ ಈ ಸಣ್ಣದು ಹಡಗಿದೆ ಅಲ್ಲ ಇದು ಹೋಗುತ್ತೆ. ಇದೊಂದು 1/2 ಅವರದ್ದು ಜರ್ನಿ ಆಗಿದೆ ಇಲ್ಲಿಂದ ಶಾರ್ಜಾಕ್ಕೆ. ಮತ್ತು ಮರೀನಕ್ಕೂ ಕೂಡ ಅಷ್ಟೇ ಇರ್ಬೋದು ಅಂತ ನನಗೆ ಕಾಣುತ್ತೆ. ಇಲ್ಲಿಂದ ದುಬೈ ಮರೀನಕ್ಕೂ ಕೂಡ ಹೋಗುತ್ತೆ. ಇದು ಒಂದು ಈವ್ನಿಂಗ್ಗೆ ವಾಕಿಂಗ್ ಬಂದು ಜನರೆಲ್ಲ ಬಂದು ಒಂದು ಕೂತ್ಕೊಳ್ಳೋಕ್ಕೆ ಒಂದು ಸ್ಥಳವಾಗಿದೆ. ಈವ್ನಿಂಗ್ ಎಕ್ಸಸೈಸ್ ಮಾಡೋಕ್ಕೆಲ್ಲ ಇಲ್ಲಿ ಜನ ಬರ್ತಾ ಇರ್ತಾರೆ. ಇವಾಗ ಮಧ್ಯಾಹ್ನ ಆಗಿದ್ದರಿಂದ ಜನ ಯಾರೂ ಬರಲಿಲ್ಲ, ಅಂದರೆ ಬಿಸಿಲೆಲ್ಲ ತುಂಬ ಬಿಸಿಲಿದೆ ಅದಕ್ಕಾಗಿ. ಇಲ್ಲಿ ನೋಡಿ, ಕಾಗೆ ಕೂಗುವಂಥ ಶಬ್ದ ಕೂಡ ಕೇಳ್ತಾ ಇದೆ. ದುಬೈಯಲ್ಲಿ ಕಾಗೆ ಕಾಣಲಿಕ್ಕೆ ಸಿಗೋದು ಭಾರಿ ಅಪರೂಪ. ಕಾಗೆ ಇದೆ ಅಂತ ನೋಡುವ. ನೋಡಿ, ಇಲ್ಲೇ ಇದೆ ಕಾಗೆ. ನೋಡಲಿಕ್ಕೆ ಸಿಗೋದು ಭಾರಿ ಅಪರೂಪ. ಅದಕ್ಕಾಗಿ ನೀವು ಸ್ವಲ್ಪ ನೋಡಿ ಅಂತ ಹೇಳಿ. ಇದು ಮೆಟ್ರೋ ಸ್ಟೇಷನ್ ಆಗಿದೆ. ನೋಡಿ, ಈ ಮೆಟ್ರೋ ಸ್ಟೇಷನ್ ಹೇಗಿದೆ ಅಂದರೆ ಇದು ನೆಲದ ಅಡಿಯಲ್ಲಿ ಹೋಗುತ್ತೆ. ಇಲ್ಲಿಂದ ಹೋದರೆ ಇದೇ ನೀರಿನ ಅಡಿಯಲ್ಲಿ ಆ ಕಡೆ ಹೋಗುತ್ತೆ. ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಇದೆ, ಅಲ್ ಗುಬೈಬಾ ಮೆಟ್ರೋ ಸ್ಟೇಷನ್ ಅಂತ ಹೇಳಿ. ನೋಡಿ, ಇವು ಅಲ್ಲಿ ಕಾಣ್ತಾ ಇದೆಲ್ಲ, ಅಲ್ಲಿ ಬರುತ್ತೆ ಮೆಟ್ರೋ ಸ್ಟೇಷನ್. ಇದೇ ನೀರಿನ ಅಡಿಯಲ್ಲಿ ಹೋಗಿದೆ. ಇದು ಗ್ರೀನ್ ಲೈನ್ ಮೆಟ್ರೋ ಆಗಿದೆ. ಈ ಮೆಟ್ರೋ ಸ್ಟೇಷನ್ ಒಳಗಡೆ ಕೂಡ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಇದು ಮೆಟ್ರೋ ಸ್ಟೇಷನ್. ನೋಡಿ, ಇದೇ ಥರ ಹೋಗಿ ಇಲ್ಲಿಂದ ಭೂಮಿಯ ಅಡಿಯಲ್ಲಿ ಹಾಗೆ ಹೋಗಿ ಅದೇ ನೀರಿನ ಅಡಿಯಲ್ಲಿ ಹಾಗೆ ಹೋಗಿ ಅಲ್ಲಿ ಅಲ್ ಗುಬೈಬಾ ಮೆಟ್ರೋ ಸ್ಟೇಷನ್ ಸೇರುತ್ತೆ. ಅಂದರೆ ನಮಗೇನಷ್ಟು ಗೊತ್ತಾಗಲ್ಲ ಈ ಮೆಟ್ರೋದಲ್ಲಿ ಹೋಗುವಾಗ. ಇದು ನಿಜವಾಗಿಯೂ ಒಂದು ನೀರಿನ ಅಡಿಯಲ್ಲಿ ಹೋಗ್ತಾ ಇದೆ ಅಂತಲೇ ನಮಗೆ ಯಾವುದೇ ಒಂದು ಫೀಲ್ ಕೂಡ ಆಗಲ್ಲ. ನಾನು ಮೆಟ್ರೋದಲ್ಲಿ ಏನು ಹೋಗೋದಿಲ್ಲ, ಜಸ್ಟ್ ಒಂದು ಮೆಟ್ರೋ ಸ್ಟೇಷನ್ ತೋರಿಸಲಿಕ್ಕೆ ಬಂದದ್ದಷ್ಟೇ. ಇಲ್ಲಿಂದ ನಾನು ಮತ್ತೆ ರಿಟರ್ನ್ ಹೋಗ್ತೇನೆ, ಯಾಕಂದರೆ ನಮಗೆ ಇವಾಗ ಕಾಲು ದಾರಿಯಲ್ಲಿ ಹೋಗಬೇಕಲ್ವ, ಅದಕ್ಕಾಗಿ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ಅದು ಬ್ರಿಡ್ಜ್ ಆಗಿದೆ, ಹೊಸದಾಗಿ ಸ್ಟಾರ್ಟ್ ಆಗುವಂಥ ಬ್ರಿಡ್ಜ್. ನಾವು ಹೋಗೋ ಟನಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಚಿಕ್ಕದಾಗಿ ಒಂದು ಇದಾಗಿ ಕಾಣುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿ ಇದೇ ನೀರಿನ ಅಡಿಯಲ್ಲಿ ಹೋಗಿ ನಾವು
ಇದೇ ನೀರಿನ ಅಡಿಯಲ್ಲಿ ಹೋಗಿ ಇಲ್ಲಿ ಅಲ್ಲಿ ಕಾಣ್ತದೆ, ಸಣ್ಣದಾಗಿ ಒಂದು ಕಾಣುತ್ತೆ, ಅಲ್ಲಿಂದ ನಾವು ಹೊರಗಡೆ ಬರ್ಬೋದು. ಇಲ್ಲಿಂದ ಪುನಃ ನಾವು ಮ್ಯೂಸಿಯಮ್ಗೆ ಕೂಡ ಹೋಗ್ಬೋದು. ನಮಗೆ ಅದೇ ದಾರಿಯಲ್ಲಿ ನಡ್ಕೊಂಡು ಹೋದರೆ ಮ್ಯೂಸಿಯಂ ಕೂಡ ಹೋಗ್ಲಿಕ್ಕಾಗುತ್ತೆ. ಇದು ಅಂದರೆ ಶೇಖ್ ಸೈಯದ್ ಅಲ್ ಮಕ್ತೂಮ್ ಅವರ ಮನೆ ಆಗಿದೆ. ಅಂದರೆ ನಮ್ಮ ದುಬೈ ಇವಾಗ ಇದ್ದಾರಲ್ಲ ಪ್ರೆಸೆಂಟ್ಲಿ ರೂಲರ್ ಇದ್ದಾರೆ, ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅವರ ಅಜ್ಜನ ಮನೆ ಆಗಿದೆ. ಅದನ್ನು ಇವಾಗ ಅವರು ಮ್ಯೂಸಿಯಂ ಆಗಿ ಪರಿವರ್ತನೆ ಮಾಡಿದ್ದಾರೆ. ಸೊ ಅದು ನಾನು ನಿಮಗೆ ಕೂಡ ತೋರಿಸ್ತೇನೆ ಇದೇ ವಿಡಿಯೋದಲ್ಲಿ. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಇರಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬರೆದಿದೆ ನೋಡಿ, ಪೆಡೆಸ್ಟ್ರಿಯನ್ ಅಂಡರ್ ಪಾಸ್ ಟು ಬರ್ದುಬಾಯ್ ಅಂತ. ಸೊ ಇದೆಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅಲ್ಲೊಂದು ಬ್ರಿಡ್ಜ್ ಬರ್ತಾ ಇದೆಲ್ಲ, ಅದಕ್ಕಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲೆಲ್ಲ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೆಲ್ಲ ಬರೆದಿಟ್ಟಿದ್ದಾರೆ, ಅಂದರೆ ಸಿಂಬಲಲ್ಲಿ ತೋರಿಸಿಟ್ಟಿದ್ದಾರೆ ಏನೆಲ್ಲ ಮಾಡಬಾರ್ದು ಅಂತೇಳಿ. ಇದು ಇದರದ್ದು ಮ್ಯಾಪು ಬ್ರಿಡ್ಜಿದ್ದು. ನೋಡಿ ಹೋಗ್ತಾ ಇದ್ದೇನೆ, ಇವಾಗ ಹೋಗ್ತಾ ಇದ್ದೇನೆ. ಇದೇ ಥರದ್ದು ಒಂದು 4 ಸುತ್ತ ಹಾಕಬೇಕು, ಅಂದರೆ ಚೌಕಾಕಾರದಲ್ಲಿ ನಾವು 4 ಸರ್ತಿ ಸುತ್ತ ಹಾಕ್ತಾ ಹೋಗಬೇಕು. ನಂತರ ಸ್ಟ್ರೈಟ್ ಹೋಗಬೇಕು. ಅಂದರೆ 4 ಸುತ್ತ ಹಾಕಿದರೆ ಅದು ಕೆಳಗಡೆ ನಾವು ರೀಚ್ ಆಗ್ತೇವೆ. ಅಂದರೆ ಡೀಪಾಗಿ ಮಾಡಿದ್ದಾರೆ ಸ್ವಲ್ಪ. ಇದು ಅದೇ ನಾ ಹೇಳಿದ್ನಲ್ಲ ಸಿಂಬಲ್, ಏನೆಲ್ಲ ಇಲ್ಲಿ ಮಾಡಬಾರ್ದು ಅಂತ ಹೇಳಿ. ಸಿಗರೇಟ್ ಎಲಿಬಾರ್ದು, ಮತ್ತು ಇಸ್ಪೀಟ್ ಆಡಬಾರ್ದು, ಮಲಗಬಾರ್ದು, ಸೈಕ್ಲ್ ಓಡಿಸಬಾರ್ದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಇಲ್ಲಿಂದ ನೋಡಿ ಸ್ಟ್ರೈಟ್ ಆಗಿದೆ. ಇಲ್ಲಿಂದ ಅಲ್ಲಿ ರೀಚ್ ಆದ ನಂತರವೂ ಕೂಡ ಇದೇ ಥರ 4 ಸುತ್ತಾಗಿ ಮೇಲೆ ಬರಬೇಕು. ಇದೊಂಥರ ಫೀಲ್ ಆಗುತ್ತೆ ನಮಗೇನು ಆಕ್ಸಿಜನ್ ಕಡಿಮೆ ಆಗಿದೆ ಅಂತ, ಆ ಥರ ಒಂದು ಫೀಲ್ ಆಗುತ್ತೆ. ನಾವು ಹೆದರಿದ್ರೆ ಮಾತ್ರ, ಇಲ್ಲಾಂದರೆ ಅಷ್ಟೇನೂ ಆಗಲ್ಲ. ಇದೊಂದು ಇಲ್ಲಿಂದ ಈ ಟನಲಲ್ಲಿ ಫ್ರಮ್ ಸ್ಟಾರ್ಟಿಂಗಿಂದ ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಒಂದು 20 ನಿಮಿಷ ನಾವು ನಡಿಬೇಕು. ಖಾಲಿ ಒಂದು ಈ ಟನಲಲ್ಲಿ, ಇದರ ಅಡಿಯಲ್ಲಿ ಅಂಡರ್ ಪಾಸಲ್ಲಿ 20 ನಿಮಿಷ ನಡಿಬೇಕು. ಒಂದು ಸ್ಪೀಡಾಗಿ ನಡೆದ್ರೆ 15 ನಿಮಿಷದಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೇವೆ. 15 ನಿಮಿಷ ಹೇಗೂ ಬೇಕು. ಟೆಕ್ನಾಲಜಿ ಹೇಗೆ ಯೂಸ್ ಮಾಡಿದ್ದಾರೆ ನೋಡಿ. ಇದರ ಒಳಗಡೆ ಎಲ್ಲ ಒಂದು ವ್ಯವಸ್ಥೆನೂ ಮಾಡಿದ್ದಾರೆ ಅವರು. ಫೈರ್ ಆದರೆ ಫೈರಿಂಗ್ ಕೂಡ, ಏನು ಅದನ್ನು ಫೈರನ್ನು ಇದು ಮಾಡೋಕ್ಕೆ ಅಲ್ಲಲ್ಲಿ ಪೈಪ್ ಇಟ್ಟಿದ್ದಾರೆ. ಅಲಾರಾಮ್ ಆಗಲಿಕ್ಕೆ ಕೂಡ ಮೇಲ್ಗಡೆ ಮೈಕ್ ಕೂಡ ಇಟ್ಟಿದ್ದಾರೆ ನೋಡಿ. ನೀವೊಂದು ಇದು ಮಾಡಿ ನೋಡಿ, ಊಹಿಸಿ ನೋಡಿ. ಇದರ ಮೇಲ್ಗಡೆ ನೀರಿದೆ, ಒಂದು ಹೊಳೆನೇ ಹರಿತಾ ಇದೆ. ಅದರ ಅಡಿಯಲ್ಲಿ ಇವಾಗ ನಾವು ಹೋಗ್ತಾ ಇದ್ದೇವೆ.
ಫೈನಲಿ ನಾವು ಇಲ್ಲಿಗೆ ಈ ಬದಿಗೆ ರೀಚ್ ಆದೆವು. ಇಲ್ಲೊಂದು ವಿಮಾನ ಕೂಡ ಹೋಗ್ತಾ ಇದೆ, ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ನಿಮಗೆ ಕಾಣ್ತಾ ಇದೆ ಅಲ್ವಾ? ಓಕೆ, ಎಲ್ಲಿಂದ ನಾವು ಹೋಗಬೇಕು ಇವಾಗ? ಸ್ವಲ್ಪ ನಾನು ನಿಮಗೆ ತೋರಿಸ್ತೇನೆ ಎಲ್ಲಿಂದ ನಾವು, ಅಲ್ಲೇ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಗೆ ಕಾಣಿಸ್ತಾ ಇದೆ, ಅದನ್ನು ತೋರಿಸ್ತಾ ಇದ್ದೇನೆ ನಾನು ನಿಮಗೆ. ನಾವು ಒಳ್ಳೆ ಈ ಬದಿ ಬಂದೀವಲ್ಲ, ಇವಾಗ ನಾವು ಇರೋದು ದುಬೈಯಲ್ಲಿ. ಇವಾಗ ನಾವು ದುಬೈ ಸೈಡಲ್ಲಿದ್ದೇವೆ. ಇವಾಗ ನಮಗೆ ಆ ಕಡೆ ಕಾಣ್ತಾ ಇರೋದು ದೇರಾ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯೂಸಿಯಮ್ಮು. ಇದೊಂದು ಹಳೆಯ ಕಾಲದ ಸ್ಟೈಲಲ್ಲಿರುವಂಥ ಒಂದು ಮನೆ. ಇದು ಮೊದಲೆಲ್ಲ ಹೀಗೆ ಇತ್ತು ನೋಡಿ, ಮೇಲ್ಛಾವಣಿ. ಇಲ್ಲಿ ಒಂದು ಬೋಟ್ ಮಾಡಿಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ಒಂದು ಮನುಷ್ಯನ ರೂಪವನ್ನು ಕೂಡ ಮಾಡಿಟ್ಟಿದ್ದಾರೆ ಇವರು. ಒಂದು ಮೊದಲಿನ ಕಾಲದಲ್ಲಿ ಇವರು ಹೀಗೆಲ್ಲ ಕೆಲಸ ಮಾಡ್ತಾ ಇದ್ರು ಅಂತೇಳಿ ಒಂದು ತೋರಿಸೋದಕ್ಕೋಸ್ಕರ. ನೋಡಿ, ಮೊದಲಿನ ಕಾಲದಲ್ಲಿ ಮನೆ ಹೇಗಿತ್ತು ಅದನ್ನೆಲ್ಲ ಹಾಗೆ ಇಟ್ಟಿದ್ದಾರೆ. ಸ್ವಲ್ಪ ಇದನ್ನು ರಿನೋವೇಷನ್ ಮಾಡಿದ್ದಾರೆ. ಏನು ಇದು ಬಿದ್ದು ಹೋಗದ ಹಾಗೆ ಎಲ್ಲ ಸ್ವಲ್ಪ ಇದು ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಮತ್ತೆಲ್ಲ ಹಳೆಯ ಕಾಲದದೇ ಮನೆಯನ್ನು ಹಾಗೇನೇ ಇದೆ.
ಮ್ಯೂಸಿಯಂ ನೋಡುತ್ತಾ ಬರುವಾಗ ಇಲ್ಲಿ ಸ್ವಲ್ಪ ರೆಸ್ಟೋರೆಂಟ್ಗಳು ಕಾಣಸಿಗುತ್ತೆ. ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅಂದರೆ ಗಿಡಗಳನ್ನೆಲ್ಲ ನೆಟ್ಟು ಒಂದು ಒಳ್ಳೆಯ ಫೀಲನ್ನು ಕೂಡ ಕೊಡುತ್ತೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಅಂದರೆ ಮೇಲ್ಗಡೆಯಿಂದ ನೀರು ಬೀಳುವ ಹಾಗೆ, ನೀರು ಬೀಳುವುದಂದರೆ ಒಂದು ಸ್ಪ್ರೆಡ್ ಆಗಿ ಹನಿ ಹನಿಯಾಗಿ ಬೀಳುತ್ತೆ. ಯಾಕಂದರೆ ಇಲ್ಲಿ ಗೊತ್ತಿದೆ ಅಲ್ಲ ನಿಮಗೆ ದುಬೈಯ ತಾಪ ಹೇಗಿದೆ ಅಂತ ಹೇಳಿ. ಸೊ ಅದಕ್ಕಾಗಿ ಹೊರಗಡೆ ಕೂತ್ಕೊಳ್ಳೋರಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈಗ ನಾವು ಹೋಗ್ತಾ ಇದ್ದೇವೆ ಗ್ರ್ಯಾಂಡ್ ಸೂಕ್ ಅಂತ ಹೇಳಿ, ದುಬೈಯ ಅಂದರೆ ಪುರಾತನ ಕಾಲದ ಮಾರುಕಟ್ಟೆ ಅಂತ ಹೇಳ್ಬೋದು, ಪುರಾತನ ಮಾರುಕಟ್ಟೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಹಲವಾರು ಕಲೆಕ್ಷನ್ಗಳಿವೆ. ಪ್ರವಾಸಿಗರೆಲ್ಲ ಬಂದರೆ ಇಲ್ಲಿಗೆ ಮಸ್ತಾಗಿ ಬಂದು ಹೋಗ್ತಾರೆ. ಇಲ್ಲಿಂದ ಅವರಿಗೆ ಬೇಕಾದ ಸುವೆನಿರ್ಸ್ಗಳನ್ನು ತಗೊಂಡು ಹೋಗ್ತಾರೆ. ಮತ್ತು ಮಸಾಲ ಐಟಮ್ಸ್ಗಳು, ಬಟ್ಟೆ ಬರೆಗಳು, ಎಲ್ಲ ಐಟಮ್ಗಳು ಇಲ್ಲಿಗೆ ಸಿಗುತ್ತೆ. ಮತ್ತೆ ನಾವು ಇಲ್ಲಿಂದ ದುಬೈಯಿಂದ ದೇರ ಕಡೆ ಹೋಗ್ತೇವೆ ಈ ಸಣ್ಣ ಒಂದು ಬೋಟಿನಲ್ಲಿ. ಸೊ ಎಂಜಾಯ್ ಮಾಡುತ್ತಾ ಹೋಗೋಣ.
ನನ್ನ ಈ ವಿಡಿಯೋವನ್ನು ನೋಡಿದ ನಿಮಗೆ ಧನ್ಯವಾದವನ್ನು ಹೇಳುತ್ತಾ, ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡುತ್ತಾ ಇದ್ದಾರೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.